ಎಲ್ಲರಿಗೂ ನಮಸ್ಕಾರ. ಕನ್ನಡ ಐಶ್ರೀ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆರೋಗ್ಯ ಹಾಳಾದರೆ ಮತ್ತೆ ಸುಧಾರಿಸಲೂಬಹುದು. ಆದರೆ ಕಳೆದ ಸಮಯವನ್ನು ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಮಾನವನ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ಸಂಪತ್ತು ಎಂದರೆ ಸಮಯ. ಪ್ರತಿಯೊಬ್ಬರಿಗೂ ದಿನಕ್ಕೆ 24 ಗಂಟೆಗಳೇ ಸಿಗುತ್ತವೆ. ಆದರೆ ಕೆಲವರು ಅದೇ 24 ಗಂಟೆಗಳನ್ನು ಸರಿಯಾಗಿ ಬಳಸಿಕೊಂಡು ಯಶಸ್ಸಿನ ಶಿಖರ ತಲುಪುತ್ತಾರೆ. ಇನ್ನೂ ಕೆಲವರು ಸಮಯವನ್ನು ವ್ಯರ್ಥ ಮಾಡುತ್ತಾ ಜೀವನದಲ್ಲಿ ಹಿಂದುಳಿಯುತ್ತಾರೆ. ಈ ವ್ಯತ್ಯಾಸಕ್ಕೆ ಕಾರಣ ಸಮಯ ನಿರ್ವಹಣೆ. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ಗಡಿಯಾರದ ಸೂಜಿಗಳು ನಿಲ್ಲುವುದಿಲ್ಲ. ಕಳೆದ ಒಂದು ನಿಮಿಷವೂ ಮತ್ತೆ ಹಿಂದಿರುಗುವುದಿಲ್ಲ. ಆದ್ದರಿಂದ ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ಸಮಯವನ್ನು ಗೌರವಿಸುವ ವ್ಯಕ್ತಿಯನ್ನು ಸಮಾಜ ಕೂಡ ಗೌರವಿಸುತ್ತದೆ. ಸಮಯವನ್ನು ನಿರ್ಲಕ್ಷಿಸುವವನನ್ನು ಸಮಯವೇ ಶಿಕ್ಷಿಸುತ್ತದೆ. ವಿದ್ಯಾರ್ಥಿಗಳಿಗೆ ಸಮಯ ನಿರ್ವಹಣೆ ಅತ್ಯಗತ್ಯ. ಸರಿಯಾದ ಸಮಯಕ್ಕೆ ಓದುವುದು, ಆಟವಾಡುವುದು, ವಿಶ್ರಾಂತಿ ಪಡೆಯುವುದು, ಕುಟುಂಬದವರ ಜೊತೆ ಸಮಯ ಕಳೆಯುವುದು ಇವೆಲ್ಲವೂ ಜೀವನದಲ್ಲಿ ಸಮತೋಲನವನ್ನು ತರುತ್ತವೆ. ಪರೀಕ್ಷೆಯ ಸಮಯದಲ್ಲಿ ಕೊನೆಯ ಕ್ಷಣದ ಓದಿಗಿಂತ ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದುವುದು ಉತ್ತಮ ಫಲಿತಾಂಶ ನೀಡುತ್ತದೆ. ಉದ್ಯೋಗದಲ್ಲಿರುವವರಿಗೆ ಸಮಯವೇ ಯಶಸ್ಸಿನ ಮೆಟ್ಟಿಲು. ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸುವುದರಿಂದ ವ್ಯಕ್ತಿ ವಿಶ್ವಾಸವನ್ನು ಗಳಿಸುತ್ತಾನೆ. ಸಮಯ ಪಾಲನೆ ಅವನ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುತ್ತದೆ. ವ್ಯಾಪಾರಸ್ಥರು, ವೈದ್ಯರು, ಶಿಕ್ಷಕರು, ರೈತರು ಪ್ರತಿಯೊಬ್ಬರ ಯಶಸ್ಸಿನ ಹಿಂದೆಯೂ ಸಮಯದ ಸರಿಯಾದ ಬಳಕೆ ಅಡಗಿದೆ. ಇಂದಿನ ಕಾಲದಲ್ಲಿ ಮೊಬೈಲ್, ಸಾಮಾಜಿಕ ಜಾಲತಾಣಗಳು, ಅನಗತ್ಯ ಮಾತುಕತೆಗಳು ನಮ್ಮ ಅಮೂಲ್ಯ ಸಮಯವನ್ನು ಕದಿಯುತ್ತಿವೆ. ಕೆಲವೇ ನಿಮಿಷಗಳಿಗಾಗಿ ಕೈಗೆತ್ತಿಕೊಂಡ ಮೊಬೈಲ್ ಗಂಟೆಗಳವರೆಗೆ ನಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತದೆ. ಆದ್ದರಿಂದ ಅಗತ್ಯವಿರುವಾಗ ಮಾತ್ರ ತಂತ್ರಜ್ಞಾನವನ್ನು ಬಳಸಬೇಕು. ಸಮಯ ನಿರ್ವಹಣೆಯ ಕೆಲವು ಉತ್ತಮ ಅಭ್ಯಾಸಗಳು: ಪ್ರತಿದಿನದ ಕೆಲಸದ ಪಟ್ಟಿಯನ್ನು ತಯಾರಿಸಿಕೊಳ್ಳಬೇಕು. ಮುಖ್ಯ ಕೆಲಸಗಳಿಗೆ ಪ್ರಥಮ ಆದ್ಯತೆಯನ್ನು ನೀಡಬೇಕು. ಕೆಲಸವನ್ನು ಮುಂದೂಡುವ ಅಭ್ಯಾಸವನ್ನು ಇಂದಿಗೆ ಬಿಟ್ಟು ಬಿಡಿ. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನು ಮಿತಿಗೊಳಿಸಿ. ವಿಶ್ರಾಂತಿ ಮತ್ತು ನಿದ್ರೆಗೆ ಸರಿಯಾದ ಸಮಯ ನೀಡಿ. ಪ್ರತಿದಿನ ನಿಮ್ಮ ಸಮಯವನ್ನು ಹೇಗೆ ಬಳಸಿದ್ದೀರಿ ಎಂದು ಪರಿಶೀಲಿಸಿ. ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದ ವ್ಯಕ್ತಿ ಒಂದು ದಿನ ಪಶ್ಚಾತ್ತಾಪ ಪಡುತ್ತಾನೆ. ಆಗ ನಾನು ಸಮಯವನ್ನು ಸರಿಯಾಗಿ ಬಳಸಿದ್ದರೆ ಇಂದು ನನ್ನ ಜೀವನ ಬೇರೆ ರೀತಿಯಲ್ಲಿರುತ್ತಿತ್ತು ಎಂಬ ನೋವು ಅವನನ್ನು ಕಾಡುತ್ತದೆ. ಆದರೆ ಸಮಯವನ್ನು ಗೌರವಿಸಿದ ವ್ಯಕ್ತಿ ತನ್ನ ಕನಸುಗಳನ್ನು ನನಸಾಗಿಸಿಕೊಳ್ಳುತ್ತಾನೆ. ನೆನಪಿಡಿ, ಸಮಯವು ಜೀವನದ ಹೃದಯ ಬಡಿತ. ಪ್ರತಿಯೊಂದು ಕ್ಷಣವೂ ಅತ್ಯಮೂಲ್ಯ. ಸಮಯವನ್ನು ಗೌರವಿಸಿ, ಅದು ನಿಮ್ಮ ಜೀವನವನ್ನು ಗೌರವಿಸುತ್ತದೆ. ಇಂದು ಕಳೆದು ಹೋದ ಒಂದು ಗಂಟೆ ನಾಳೆಯ ಒಂದು ದೊಡ್ಡ ಅವಕಾಶವನ್ನು ಕಸಿದುಕೊಳ್ಳಬಹುದು. ಆದ್ದರಿಂದ ಸಮಯವನ್ನು ಉಳಿಸಿ, ಯಶಸ್ಸನ್ನು ಗಳಿಸಿ, ನಿಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸಿ. ಆದ್ದರಿಂದ ಇಂದು ನಾನು ಈ ಸಮಯ ನಿರ್ವಹಣೆಯ ಬಗ್ಗೆ ಒಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ. ಪುಟ್ಟ ಕಥೆ ಇರಬಹುದು, ಆದರೆ ಅದರಲ್ಲಿರುವಂತಹ ಮಹತ್ವ ತುಂಬಾ ದೊಡ್ಡದು. ಹೀಗೆ ಒಂದೂರಿನಲ್ಲಿ ಇಬ್ಬರು ಸ್ನೇಹಿತರಿದ್ದರು. ಒಬ್ಬನ ಹೆಸರು ರವಿ, ಇನ್ನೊಬ್ಬನ ಹೆಸರು ಮಹೇಶ್. ಇಬ್ಬರು ಒಂದೇ ಶಾಲೆಯಲ್ಲಿ ಓದುತ್ತಿದ್ದರು. ರವಿ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಓದುತ್ತಿದ್ದ. ಶಾಲೆಗೆ ಸಮಯಕ್ಕೆ ಸರಿಯಾಗಿ ಹೋಗುತ್ತಿದ್ದ. ಮನೆಗೆ ಬಂದು ಆಟವನ್ನೂ ಆಡುತ್ತಿದ್ದ. ನಂತರ ಮತ್ತೆ ಓದುತ್ತಿದ್ದ. ಮಹೇಶ್ ಏನು ಮಾಡುತ್ತಿದ್ದ? ದಿನವಿಡೀ ಮೊಬೈಲ್ ನೋಡುತ್ತಾ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದ. ಏನಾದರೂ ಕೇಳಿದರೆ ನಾಳೆಯಿಂದ ಓದುತ್ತೇನೆ, ಇನ್ನೂ ಸಮಯವಿದೆ ಎಂದು ಹೇಳಿ ಮತ್ತೆ ಮೊಬೈಲ್ ನೋಡುತ್ತಿದ್ದ. ಸ್ನೇಹಿತರ ಜೊತೆ ಮಾತನಾಡಿ ಬರುತ್ತೇನೆ ಎಂದು ಹೇಳಿ ಹೊರಗಡೆ ಹೋಗಿಬಿಡುತ್ತಿದ್ದ. ಹೀಗೆ ದಿನಗಳು ಕಳೆಯುತ್ತಿದ್ದವು. ಪರೀಕ್ಷೆ ಕೂಡ ಬಂತು. ರವಿ ಶಾಂತವಾಗಿ ಪರೀಕ್ಷೆ ಬರೆದ, ಏಕೆಂದರೆ ರವಿ ಚೆನ್ನಾಗಿ ಓದಿದ್ದ. ಮಹೇಶ್ ಇಡೀ ರಾತ್ರಿ ಓದಿದ. ಫಲಿತಾಂಶ ಬಂದಾಗ ರವಿ ಉತ್ತಮ ಅಂಕ ಗಳಿಸಿದ. ಮಹೇಶ್ ಅನುತ್ತೀರ್ಣನಾದ. ಏಕೆಂದರೆ ಎಕ್ಸಾಮ್ ಹಿಂದಿನ ದಿವಸ ಓದಿದರೆ ಮಾತ್ರ ವಿದ್ಯೆ ಒಲಿಯೋದಿಲ್ಲ. ಸಮಯವನ್ನು ಸರಿಯಾಗಿ ಬಳಸಿಕೊಂಡು ಪ್ರಥಮ ತರಗತಿಯಿಂದಲೇ ಓದುವುದನ್ನು ರೂಢಿ ಮಾಡಿಕೊಳ್ಳಬೇಕು. ಫಲಿತಾಂಶ ಬಂದಾಗ ರವಿ ಉತ್ತಮ ಅಂಕ ಗಳಿಸಿದ್ದ. ಮಹೇಶ್ ಅನುತ್ತೀರ್ಣನಾದ. ಆಗ ಅವನು ಅಳುತ್ತಾ ಹೇಳಿದ, ನನಗೆ ಬುದ್ಧಿ ಇರಲಿಲ್ಲ ಎಂದಲ್ಲ, ಸಮಯದ ಬೆಲೆ ಅರ್ಥವಾಗಲಿಲ್ಲ. ಸಮಯವನ್ನು ನಾನು ಸದುಪಯೋಗ ಪಡಿಸಿಕೊಳ್ಳಲಿಲ್ಲ ಅಂತ
ಈ ಕತೆ ನಮಗೆ ಒಂದು ಮುಖ್ಯವಾದ ಪಾಠವನ್ನು ಹೇಳುತ್ತದೆ. ಗೆಲ್ಲುವುದು ಬುದ್ಧಿವಂತರು ಅಲ್ಲ, ಸಮಯವನ್ನು ಗೌರವಿಸುವವರು. ಸಮಯದ ಮಹತ್ವ ಈ ರೀತಿ ಇದೆ. 1 ವರ್ಷದ ಬೆಲೆ ಯಾರಿಗೆ ಗೊತ್ತು ಹೇಳಿ? ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿಗೆ ಗೊತ್ತು. 1 ತಿಂಗಳ ಬೆಲೆ ಯಾರಿಗೆ ಗೊತ್ತು? ಅಕಾಲಿಕ ಮಗುವಿಗೆ ಜನ್ಮ ನೀಡಿದ ಆ ತಾಯಿಗೆ. 1 ವಾರದ ಬೆಲೆ ವಾರಪತ್ರಿಕೆಯ ಸಂಪಾದಕನಿಗೆ. 1 ದಿನದ ಬೆಲೆ ದಿನಗೂಲಿ ಕಾರ್ಮಿಕನಿಗೆ. 1 ಗಂಟೆಯ ಬೆಲೆ ಶಸ್ತ್ರಚಿಕಿತ್ಸೆಗಾಗಿ ಕಾಯುತ್ತಿರುವ ರೋಗಿಗೆ. 1 ನಿಮಿಷದ ಬೆಲೆ ರೈಲು ತಪ್ಪಿಸಿಕೊಂಡ ವ್ಯಕ್ತಿಗೆ. 1 ಸೆಕೆಂಡಿನ ಬೆಲೆ ಅಪಘಾತದಿಂದ ಪಾರಾದ ವ್ಯಕ್ತಿಗೆ. ಸಮಯ ನಿರ್ವಹಣೆಯ 10 ಸೂತ್ರಗಳನ್ನು ಹೇಳ್ತೀನಿ ಕೇಳಿ. ಬೆಳಿಗ್ಗೆ ಬೇಗ ಎದ್ದೇಳಿ. ದಿನದ ಯೋಜನೆಯನ್ನು ಬರೆದಿಡಿ. ಮುಖ್ಯ ಕೆಲಸವನ್ನು ಮೊದಲು ಮಾಡಿ. ಕೆಲಸವನ್ನು ಯಾವತ್ತಿಗೂ ಮುಂದೂಡಬೇಡಿ. ಮೊಬೈಲ್ ಬಳಕೆ ಕಡಿಮೆ ಮಾಡಿ. ಪ್ರತಿದಿನ ಹೊಸದನ್ನು ಕಲಿಯಿರಿ. ಆರೋಗ್ಯಕ್ಕೆ ಸಮಯ ಕೊಡಿ. ಕುಟುಂಬದ ಜೊತೆಗೆ ಸಮಯ ಕಳೆಯಿರಿ. ದಿನದ ಕೊನೆಯಲ್ಲಿ ಆತ್ಮ ಪರಿಶೀಲನೆ ಮಾಡಿ. ಪ್ರತಿಯೊಂದು ವಿಷಯಕ್ಕೂ ಮೌಲ್ಯ ನೀಡಿ. ಮೇಲ್ಕಾಣಿಸಿದ ಚಿತ್ರವು ಹೇಳುವಂತೆ ಯಾವ ವ್ಯಕ್ತಿ ಸಮಯಕ್ಕೆ ಬೆಲೆ ಕೊಡುತ್ತಾನೆ ಆತ ಯಶಸ್ಸಿನ ಉತ್ತುಂಗದ ಶಿಖರವನ್ನು ತಲುಪುತ್ತಾನೆ. ಯಾವ ವ್ಯಕ್ತಿ ಸಮಯವನ್ನು ಬೆಲೆ ಕೊಡುವುದಿಲ್ಲವೋ, ನಿರಾಜಾಲವಾಗಿ ಸಮಯವನ್ನು ಕಳೆದು ಬಿಡುತ್ತಾನೋ ಆತ ಜೀವನದಲ್ಲಿ ವಿಫಲತೆಯನ್ನು ಹೊಂದುತ್ತಾನೆ. ಅದಕ್ಕೆ ಹೇಳೋದು, ಸಮಯವನ್ನು ನೀವು ಗೌರವಿಸಿ, ಸಮಯ ನಿಮ್ಮನ್ನು ಗೌರವಿಸುತ್ತದೆ ಅಂತ. ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಮುಂದೆ ನಾವೆಲ್ಲ ಸಮಯದ ಸದುಪಯೋಗವನ್ನು ಮಾಡಿಕೊಳ್ಳೋಣ. ನಮಸ್ಕಾರ.